ಸ್ವಾಗತ. ನಾನು ಶ್ರುತಿ ಪಾಟೀಲ್. ಒಳ್ಳೆ ಹುಡುಗ ಪ್ರಥಮ್ ನೋಡೋಕೆ ಬಂದ್ರು ಸಂಜನಾ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ಪ್ರಥಮ್ ಸಂಜನಾ ಹಿಂದೆ ಬಿದ್ದು ನಂತರ ಅದು ದೊಡ್ಡ ವಿವಾದ ಆದ್ಮೇಲೆ ಪ್ರಥಮ್ ಇಂದ ಸಂಜನಾ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿದ್ರು. ಪ್ರಥಮ್ ಕಂಡ್ರೆ ಅಷ್ಟಕ್ಕಷ್ಟೇ ಅಂತಿದ್ದ ಸಂಜನಾ ಇಂದು ಪ್ರಥಮ್ ಆರೋಗ್ಯ ವಿಚಾರಿಸಲು ಬೆಂಗಳೂರಿನ ನಾಗರಬಾವಿಯಲ್ಲಿರೋ ಪೋರ್ಟಿಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಇಂದು ಮುಂಜಾನೆ ನಿದ್ದೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಪ್ರಥಮ್ ಪೋರ್ಟಿಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಥಮ್ ರವರನ್ನ ನೋಡಲು ಸಂಜನಾ ತಮ್ಮ ತಾಯಿ ಜೊತೆ ಆಸ್ಪತ್ರೆಗೆ ಬಂದಿದ್ರು. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪ್ರಥಮ್ ರವರನ್ನ ನೋಡಿಕೊಂಡು ಬಂದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಸಂಜನಾ, ವಿಷಯ ಕೇಳಿದ ತಕ್ಷಣ ನನಗೆ ತುಂಬಾ ಶಾಕ್ ಆಯಿತು. ನ್ಯೂಸ್ ಚಾನೆಲ್ನಿಂದ ಫೋನ್ ಬಂದಾಗಲೇ ನನಗೂ ವಿಷಯ ಗೊತ್ತಾಗಿದ್ದು. ಪ್ರಥಮ್ ಹೀಗೆ ಮಾಡ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಶಾಕಿಂಗ್. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಸ್ಪರ್ಧಿಗಳ ಬಾಯಿಯನ್ನ ಪ್ರಥಮ್ ಮುಚ್ಚಿಸಿದ್ರು. ಈ ತರಹ ಪ್ರಥಮ್ ಮಾಡ್ಕೊಳ್ತಾರೆ, ಈ ತರಹ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೇಳಿಸುವುದಕ್ಕೆ ಒಂಥರ ಶಾಕಿಂಗ್. ಡಿಪ್ರೆಷನ್ ಹಾಗೂ ಶಾಕ್ನಿಂದ ಹೀಗೆ ಆಗಿರ್ಬೋದು. ಯಾವುದೋ ನ್ಯೂಸ್ ಚಾನೆಲ್ ಅಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬಂತು. ನಮ್ಗೆಲ್ಲ ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು, ಆದ್ರೆ ಅವ್ರ ಬಳಿ ಪ್ಯಾನ್ ಕಾರ್ಡ್ ಇರಲಿಲ್ಲ. ಇದೇ ಕಾರಣಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಆಗುವುದು ಸ್ವಲ್ಪ ತಡವಾಯಿತು. ಮೊನ್ನೆ ಅಷ್ಟೇ 37 ಲಕ್ಷ ಅವರಿಗೆ ಸಿಕ್ತು. ಅವ್ರಿಗೆ ಏನ್ ಬೇಜಾರಾಗಿದೆಯೋ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗಬಹುದು ಎಂದು ಸಂಜನಾ ಅವರು ಹೇಳ್ಕೊಂಡ್ರು. ಇನ್ನು ಪ್ರಥಮ್ನ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.